ಇಲ್ಲೊಂದು ಕರುನ ನಾವು ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಅದು ಹೇಗಿದೆ, ಆ ಹುಡುಗರ ಕ್ರೇಜು ಹೆಂಗಿದೆ ಅಂದರೆ ಬನ್ನಿ ಆ ಹುಡುಗರ ಹತ್ರ ಮಾತಾಡೋಣ. ಮಗ ನಮಸ್ಕಾರ, ಯಾವೂರಪ್ಪ? ಚೊಕ್ಕನಹಳ್ಳಿ ಅಣ್ಣ. ಚೊಕ್ಕನಹಳ್ಳಿನಾ? ಏನು ಕೆಲಸ ಮಾಡೋದು? ಜೋರಾಗಿ ಮಾತಾಡು. ಸ್ಕೂಲ್ಗೆ ಹೋಗ್ತೀಯಾ? ಈಗ ಸ್ಕೂಲ್ಗೆ ಹೋಗ್ತೀಯಾ, ಜಾತ್ರೆಗೆ ಬಂದಿದೆಯಲ್ಲ, ಯಾರ ಜೊತೆ ಬಂದಿದ್ಯಾ ನೀನು? ಯಾರು ನಿಮ್ಮ ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರಾ? ಯಾರು? ತಾತನ ಜೊತೆ ಬಂದಿದ್ಯಾ? ಈ ಕರು ಎಲ್ಲಿ ಸಿಕ್ತು ನಿನಗೆ? ಜೋಡಗಟ್ಟೆ ಸಂತೆಲಿ. ಏನಕ್ಕೆ ತಂದಿದ್ಯಾ ಈ ಕರುನ ನೀನು? ಈಗ ಪುಟ, ಈಗ ಈ ಕರುನ ನೀವು ತಂದಿದ್ದೀರಾ, ಮನೆಯಲ್ಲಿ ತಾತನ ಜೊತೆ ಬಂದಿದ್ದೀರಾ, ನಿಮ್ಮ ಮನೇಲಿ ಅಪ್ಪ ಅಮ್ಮ ಯಾರು ಬೈಯಲ್ವಾ ಇದಕ್ಕೆ? ಕಟ್ಟಬೇಕು ಅನ್ನೋ ಕ್ರೇಜ್ಗೋಸ್ಕರ ಮಾಡ್ತಾ ಇದ್ದೀರಾ. ಓಕೆ, ಈ ಕರುನ ಏನಕ್ಕೋಸ್ಕರ ತಗೊಂಡ್ರೋ ನೀವು? ಕರ್ನಾಟಕಕ್ಕೆ ನಂಬರ್ 1 ಬೀಚ್ ದೋರಿ ಮಾಡ್ತೀನಿ ನಾನು. 5 ವರ್ಷ ಬಿಟ್ಟು ನೋಡಿ, ಆಮೇಲೆ ನೀನೇ ಬರ್ಬೇಕು ಹುಡಿಕೊಂಡು ಯೂಟ್ಯೂಬ್. ಕರ್ನಾಟಕಕ್ಕೆ ನಂಬರ್ 1 ಬೀಚ್ ದೋರಿ ಮಾಡ್ತೀಯಾ ಅಣ್ಣ? ಇದನ್ನ ಅಣ್ಣ, ಇದು ನಿಜ ಬೀಚ್ ದೋರಿ ಆಯ್ತದ ಅಣ್ಣ? ನಿಜ ಬೀಚ್ ದೋರಿ ಆಯ್ತದೇನಣ್ಣ? ಮಾಡ್ತೀಯಾ? ಏನಣ್ಣ ಹಿಂಗಂತೀಯಲ್ಲಣ್ಣ? ಈ ಕರ ನಿಜ ಬೀಚ್ ದೋರಿ ಆಯ್ತದ? ಅಲ್ಲ ಅಣ್ಣ, ಕರ್ನಾಟಕಕ್ಕೆ ನಂಬರ್ 1 ಬೀಚ್ ದೋರಿ ಮಾಡ್ತೀನಿ ಅಂತ ಇದೆಯಲ್ಲ? ಮಾಡ್ತೀನಿ. ಎಂತೆಂಥವ್ರು ಮಾಡ್ತಾರೆ, ಎಂತೆಂಥ ಪಂಟ್ರುಗಳು ಮಾಡ್ತಾರೆ, ನಮ್ಮ ಕೈ ಮಾಡೋಕ್ಕಾಗಲ್ಲ. ಶಬಾಸ್ ನೋಡ್ರಿ, ಎಂತೆಂಥ ಪಂಟ್ರುಗಳು ಏನೇನೋ ಮಾಡ್ತಾರೆ, ನಮ್ಮ ಕೈಲಿ ಓರಿನ ಬೀಚ್ ದೋರಿ ಮಾಡೋಕ್ಕಾಗಲ್ವಾ ಅಂತ ಚಾಲೆಂಜ್ ಈ ಹುಡುಗರದು. ಇದು ನಿಜವಾಗಿ ಕ್ರೇಜ್ ಅಂದರೆ ಈ ಥರ ಇರಬೇಕು ಕ್ರೇಜ್ ಅಂದರೆ. ಅಣ್ಣ, ಇವಾಗ ಘಾಟಿ ಜಾತ್ರೆಗೆ ಬಂದಿದ್ದೀರಾ, ಪ್ರತಿ ವರ್ಷ ಬರ್ತೀರಾ ಅಥವಾ ಇದೊಂದೇ ವರ್ಷನ? ಹೇಗೆ? ಪ್ರತಿ ವರ್ಷನೂ ಬಂದಿದ್ದೀರಾ. ಓಕೆ, ಇವಾಗ ಈ ಕರುನ ಬೀಚ್ ದೋರಿ ಮಾಡ್ತೀರಿ ಅಂತೀರಲ್ಲ, ಅದು ಸಾಧ್ಯನಾ? ಎಂತೆಂಥ ಗಾಂಜಿ ಪಿಂಜಿ ಓರಿಗಳನ್ನೆಲ್ಲ ಬೀಚ್ ದೋರಿ ಮಾಡ್ತೀವಿ ಅಂತಾರೆ. ಈ ಓರಿನ ನಾವು ನಂಬರ್ 1 ಇಂಡಿಯಾದಾಗೆ ಮಾಡೋಕ್ಕಾಗಲ್ವಣ್ಣ ಬೀಚ್ ದೋರಿ? ಹಂಗೆ ಅಂದರೆ ಈ ಕರ್ನಾಟಕನ ನೀವು ಇಬ್ಬರು ಸೇರಿ ಅಳ್ಳಾಡಿಸ್ತೀರಾ ಅಂತ ಆಯ್ತು ಇವತ್ತು? ಅಳ್ಳಾಡಿಸ್ತೀವಿ. ಪ್ರಭಾಸ್ಕರಣ್ಣ, ಆದ್ರೂ ಮೆಚ್ಚಬೇಕಾದ್ದೆ. ಅಣ್ಣ, ಏನು ಬೆಲೆಗೆ ತಗೊಂಡಣ್ಣ? 30,000. ಅಣ್ಣ, ಇವಾಗ ಈ ಕರು ತೊಗೊಂಡ್ರಿ, ನೀವು ತೊಗೊಂಡು ಇಲ್ಲಿ ಬಂದು ಜಾತ್ರೆ ಮಾಡ್ತಾಯಿದ್ದೀರಾ. ಅಣ್ಣ, ನಿಮ್ಗೇನು ಬೆಲೆ ಆಯಿತು? 5,01,000 ಆಗೈತೆ ಅಣ್ಣ. ಈ ಕರುಗೆ 5,01,000 ಆಯ್ತಾ? ಅಲ್ಲ ಅಣ್ಣ, ಮೋಸ್ಟ್ಲಿ ಕರ್ನಾಟಕಕ್ಕೆ ಹೆಂಗಾರ ಈಗ ಇದೇ ಟಾಪ್ ಆಗೋಯ್ತಲ್ಲ ಅಣ್ಣ? ಎಂತೆಂಥ ದೊಡ್ಡವರಿನ ಅಷ್ಟು ಹೇಳ್ತಾರೆ, ನಾವು ಒಂಟಿ ಬೀಚ್ ದೋರಿಗೆ ಹೇಳೋಕ್ಕಾಗಲ್ಲ ಅಣ್ಣ. ಅಂದರೆ ಈಗ ಒಂಟಿ ಓರಿನ ಈಗ ಇದನ್ನು ಬೀಚ್ ದೋರಿ ಮಾಡಲೇಬೇಕು ಅಣ್ಣ. ಹಂಗೆ ಒಂದೇ ಒಂಚೂರು ಹಾಕ್ಬಿಡೋಣ ನೀನು ಬೀಚ್ ದೋರಿನ. ಅಣ್ಣ, ಈಗ ನಿಮ್ಮ ಕರನ ಹಂಗೆ ಒಂಚೂರು ಹಾಕ್ಬಿಡ್ರಿ, ನಿಮ್ಮ ಬೀಚ್ ದೋರಿ ಯಾವ ಲೆವೆಲ್ಗೆ ವಾಕ್ ಮಾಡ್ತಾ ನೋಡಬೇಕು. ಬರ್ರಪ್ಪ, ಹಂಗೆ ತಿರ್ಸಪ್ಪ. ನೋಡ್ತಾ ಇರ್ಬೋದು ಸ್ನೇಹಿತರೆ, 5,01,000 ರೂಪಾಯಿನ ಓರಿ ಇದು. ಬೀಚ್ ದೋರಿ ಮಾಡೋಕ್ಕೆ ಅಂತೇಳಿ ಈ ಇಬ್ಬರು ಯುವಕರು ಇದನ್ನು ಇದು ಮಾಡಿದ್ದಾರೆ, ತೊಗೊಂಡಿದ್ದಾರೆ. ಹೋಗಪ್ಪ, ಹಂಗೆ ಮುಂದೆ ಹೋಗಿ ತಿರ್ಸಪ್ಪ. ಜಾತ್ರೆ ಕ್ರೇಜ್ಗೋಸ್ಕರ ಮಗ ಇವಾಗ ಇದನ್ನು ತೊಗೊಂಡಿದ್ದೀನಿ ಅಂತಂದಲ್ಲ, ನಿಜ 5,01,000 ಕೊಟ್ಟ? ಮನೆ ಮುಂದೆ ಕಟ್ಟ ನಾಯಿಗೆ 1 ಕೋಟಿ ಹೇಳ್ತಾರೆ. ಈ ಓರಿ ಬಸವಣ್ಣಂಗೆ ಹೇಳೋಕ್ಕಾಗಲ್ಲ ನಾನು 20 ಲಕ್ಷಕ್ಕೆ ಮಾರೇ ಮಾಡ್ತೀನಿ. ಇದು ಮಾತು ಬಿಡಪ್ಪ. ಅಲ್ಲಪ್ಪ, ಮನೆ ಮುಂದೆ ಕಟ್ಟಾಕ ನಾಯಿನೇ 1 ಕೋಟಿ ಹೇಳ್ಬೇಕಾದ್ರೆ ಇನ್ನು ನಮ್ಮ ಓರಿ 20 ಲಕ್ಷಕ್ಕೆ ಮಾರೋಕ್ಕಾಗಲ್ವಾ ಅಂತ. ಆಲ್ ದಿ ಬೆಸ್ಟ್ ಅಪ್ಪ, ದೇವ್ರು ಒಳ್ಳೇದು ಮಾಡಲಿ ನಿಮ್ಮಿಬ್ಬರಿಗೂ. ಸರಿ, ಯಾವ ಊರವ್ರು ತಾವು? ಸಾದೇನಹಳ್ಳಿ. ಎಲ್ಲಿ ಬರ್ತದೆ ಇದು? ರಾಜನ್. ಅಂದರೆ ಸ್ಕ್ವೇರ್ ಫೀಟ್ ದುಡ್ಡವ್ರು ನೀವು? ಅಬ್ಬಾ ನೋಡ್ರಿ ರೀ ಸ್ವಾಮಿ, ಪಟಾಪಟಿ ಚಡ್ಡಿ ಟವಲ್ಲು ಲುಂಗಿ ಹಾಕ ಬಂದು ಸ್ಕ್ವೇರ್ ಫೀಟ್ ದುಡ್ಡಲ್ಲಿರೋರು. ಯಾರ ನಿಮ್ಮನ್ನು ನಂಬ್ತಾರ ಜನ? ಹಾಂ, ಲೆಕ್ಕ ಹಾಕಿ ಹತ್ತತ್ರ ಹೆಚ್ಚು ಕಮ್ಮಿ ಒಂದು 35-40 ಕೋಟಿಗೆ ಇದ್ದೀರಾ ನೀವು. ಹಾಂ, ಹೆಂಗೆ ಸ್ವಾಮಿ ಈಗ ಅಷ್ಟೊಂದೆಲ್ಲ ಇದ್ಕೊಂಡು ಈ ಚಳಿಲಿ ಮುಡ್ಗೋದು ಕೆಲಸ ನಿಮಗೆ ಬೇಕಾ? ನಾವು ಹಿಂದೆ ನಮ್ಮ ತಾತರು ಕಲ್ತಿದ್ರು, ನಾವು ಕಟ್ತಾ ಇದ್ದಲ್ಲ, ನಮ್ಮ ಅಪ್ಪ ಅವರು ಕಟ್ತಾ ಇದ್ರು, ನಾವು ಅದನ್ನೆಲ್ಲ ಓದ್ತಾ ಇದ್ರಿ. ಇವಾಗ ಅದನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಕಲಿಸ್ಬಿಡ್ತೀರಾ? ಅವರು ಇವಾಗ ಇದಕ್ಕೆ ಮೇಲೆ ಅವನಿಗೆ ಭಾರಿ ಇಷ್ಟ ಮೊಮ್ಮಗನಿಗೆ. ಮಗನ ಇದುವರೆಗೂ ಇಲ್ಲೇ ಇದ್ದ, ಈಗ ಹೋದ. ಬಾಸ್ ಅಂದರೆ ಒಟ್ಟಿನಲ್ಲಿ ಏನು ಮಾಡ್ತೀವೋ ಏನು ಬಿಡ್ತೀವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದೇನೋ ಗಾದೆ ಹೇಳ್ತಾರಲ್ಲ ಹಂಗೆ ನಾನು ಕೆಡೋದಲ್ದೇರ ಮನೆಯೆಲ್ಲ ಕೆಡಿಸ್ತೀನಿ ಅಂದಂಗೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ಆ ಹುಚ್ಚಿಡಿಸ್ಬಿಟ್ಟಿದ್ದೀರಾ. ಇವಾಗ ಅವ್ರೇನಾದ್ರು ದೊಡ್ಡ ಎತ್ತು ಕಟ್ಟಬೇಕು ಅಂದರೆ ಏನು ಮಾಡ್ತೀರಾ ನೀವು?
ದೊಡ್ಡೆತ್ತು ಕಟ್ಬೇಕಂದ್ರೆ ಏನು ದೊಡ್ಡದಕ್ಕೇನು ಬೇಕಿಲ್ಲ, ಇವೇ ಸಾಕು. ನಮ್ಮ ಚಿಕ್ಕವೇ ಓಕೆ, ಚಿಕ್ಕವಿಂದ ದೊಡ್ಡವಾಗೋದು. ದೊಡ್ಡ ಹೋಗೋದು. ಕಟ್ಬಿಟ್ರೆ ಅವೆಲ್ಲ ಚಿಕ್ಕವಾಗ್ಬಿಡ್ತಾರೆ. ಅಲ್ಲ ಈಗ ಮೊಮ್ಮಗ ಬರ್ತಾನೆ, ಇಲ್ಲ ತಾತ ನನಗೆ ಇಷ್ಟುದ ಎತ್ತೇ ಬೇಕು ಅಂತಾನೆ, ಅವಾಗ ಏನು ಮಾಡ್ತೀರಾ? ರೆಡಿ ಮಾಡೋ ರೆಡಿ ಮಾಡು ಅಂತ ಆ ಥರ. ಓಕೆ, ಈಗ ಇವು ಯಾವಾಗಿಂದ ನೀವು 120 ಕೂಟ ಮಾಡಿದ್ರಾ ಅಥವಾ ಕೂಟನೇ ತಂದ್ರಾ? ಇಲ್ಲೇ ಕೂಟನೇ ತಗೊಂಡ್ರೆ. ಕೂಟನೇ ತಂದ್ರಿ. ಎಲ್ಲಿಂದ ತಂದಿದ್ದು? ಇಲ್ಲೇ ಪಕ್ಕದಲ್ಲಿ ಧರ್ಮಶಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ತಂದ್ರಿ. ಏನು ಬೆಲೆ ಆಗಿದ್ದು ಅವತ್ತು? ಅವತ್ತು 1.5 ಆಗಿದ್ವು. ಅವತ್ತೇ 1.5 ಆಗಿದ್ವಾ? ಇವಾಗ ಮಾರೋದು ಹೆಂಗೆ ಮತ್ತೆ ಅಷ್ಟೊಂದು ಜಾಸ್ತಿ ದುಡ್ಡು ಕೊಟ್ಬಿಟ್ಟು? ತಂದ್ರೆ ಹಾಂ, ಆ ಥರ. ಅಂದರೆ ಇವಾಗ ತಂದಿದ್ದೀರಾ, ಇವಾಗ ನೀವು ಮಾರಬೇಕು. ಮಾರಲಿಲ್ಲ ಅಂದರೆ ಮನೆಗೆ ಹೋಗ್ಲಿ, ಏನು ತೊಂದರೆ ಏನಿಲ್ಲ. ಏನು ತಡೆಯಪ್ಪ, ಜಾತ್ರೆಗೋಸ್ಕರ ಬಂದಿದ್ದೀನಿ, 25,000 50,000 ಬಿಟ್ಟು ಮಾರ್ಬಿಡೋಣ ಆ ಥರದ್ದೆಲ್ಲ ಫೀಲ್ ಇಲ್ಲ. ಏನಿದ್ರು ಮನೆಗೆ ಹೋಗ್ಲಿ, ಆರಾಮಾಗಿ ಉಳ್ಳದೆ ಮೇಯ್ಕೊಂಡು ಬಿದ್ದಿರಲಿ. ಓಕೆ, ನಿಮ್ಮ ಮೊಬೈಲ್ ನಂಬರು? 97 40 71 68 13. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಕರುಗಳು ಇನ್ನೂ ಅಲ್ಲಿ ಮಾಡಿಲ್ಲ. ಹಾಗೊಂದು ವೇಳೆ ಯಾರಿಗಾದ್ರೂ ಬೇಕು ಅನಿಸಿದ್ರೆ 101% ನಾನು ಹಾಕಿರ್ತೀನಿ. ದಯವಿಟ್ಟು ಕಾಲ್ ಮಾಡಿ, ಅವ್ರ ಹತ್ರ ಮಾತಾಡಿ, ನಿಮ್ಗೆ ಬೇಕು ಅಂದರೆ ದನನ ತೊಗೋಬೋದು. ಓಕೆ, ಹಂಗೆ ಅಣ್ಣ ಇವ್ಯಾರವು ನಿಮ್ಮವ? ಬರ್ರಲ್ಲೇ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವನ್ ಜೊತೆ ಕರುಗಳು. ಅಣ್ಣ ಅಲ್ಲಾಗವಣ್ಣ? ಇನ್ನೂ ಅಲ್ಲಾಗಿಲ್ಲ ಅಣ್ಣ. ಇವಾಗ ಅಲ್ಲಾಗಿಲ್ಲ ತಂದು ಈ ಥರ ಎಲ್ಲ ಮೇಯಿಸ್ತಿರಲ್ಲ, ನಿಮ್ಗೆ ಈ ಜಾತ್ರೆ ಕಾಯಸ್ಕೋಸ್ಕರ ಮೇಯಿಸೋದ ಅಥವಾ? ನಮ್ಮಪ್ಪ ಎಲ್ಲ ಇಲ್ಲಿ ಮೆರವಣಿಗೆಲ್ಲ ಕಟ್ಟಿದ್ವಿ. ಓಕೆ, 93-94 ಓಕೆ, ಮೆರವಣಿಗೆ ಮಾಡಿದ್ವಿ. ಹಾಂ, ಅವಾಗ ಕಟ್ಟಿ 2-3 ವರ್ಷ ಬಂದ್ವಿ, ಬಿಟ್ಬಿಟ್ಟಿದ್ವಿ. ನಂಗೆ ಕಾಯಾಸ ಆಯ್ತು ತರಬೇಕು ಅಂತ. ಅವಾಗೊಂದು ಹುಚ್ಚು ಇವಾಗ ಚಾಲಿ ಎಳೆದ್ಬಿಡ್ತು. ಹೇಳುತ್ತೋ. ಅಣ್ಣ ನಿಮ್ಮ ಹೆಸರು? ರವೀಂದ್ರ ಅಂತ. ಯಾವ ಊರು ಹೊರ್ತಾವೆ? ಸಾದೇನಹಳ್ಳಿ. ನಿಮ್ಮದು ಅದೇ ಅಕ್ಕಪಕ್ಕ ಗ್ರಾಮ ಎಲ್ಲ ಅಂದರೆ ಒಂದೇ ಕಡೆ? ಸಾದೇನಹಳ್ಳಿ. ಸಾದೇನಹಳ್ಳಿ ಅಂದರೆ ಎಲ್ಲ ಒಂದು ಫ್ರೆಂಡ್ ಸರ್ಕಲ್ಲು, ನೀವು ಒಂದು ಕಡೆ ಸೇರ್ಕೊಂಡು ಜಾತ್ರೆ ಮಾಡ್ತೀರಾ. ಅಣ್ಣ ಈಗ ನೀವು ತಂದಿದ್ದೀರಲ್ವಾ, ಇದರಲ್ಲಿ ಏನಾರ ನೀವು ವ್ಯವಸಾಯ ಮಾಡ್ತೀರಾ? ವ್ಯವಸಾಯ ಏನು ಮಾಡಲ್ಲ, ಟ್ಯಾಕ್ಟರ್ಲವೇ. ಹಾಂ, ಶೋಕಿಗೆ ಶೋಕಿಗೆ ಅಂದರೆ ಅಟ್ಲೀಸ್ಟ್ ಆ ಕಸಬನ್ನು ಬಿಡಬಾರ್ದು ಅನ್ನೋದಕ್ಕೆ ಸಾಕಬೇಕು ಅಂತ ಬಸವನು ಸೇವೆ ಮಾಡಬೇಕು. ಬತ್ತದ ಸೆಕೆಂಡ್ರಿ. ಅಣ್ಣ ಈ ಹುಲ್ಲು ತಿಂಡಿ ಎಲ್ಲ ಯಾವ ಥರ ಮಾಡ್ತೀರಾ? ಹುಲ್ಲು ತಿಂಡಿ ಎಲ್ಲ ಬೆಳಿತೀವಿ ನಾವು. ಬೆಳಿತೀರಾ, ಏನು ತೊಂದರೆ ಇಲ್ಲ. ಅಣ್ಣ ತಿಂಡಿ ಏನು ಕೊಡೋದು? ತಿಂಡಿ ಬೂಸ, ಚಕ್ಕೆ ಬೂಸ, ಆ ಥರ, ಬೂಸ ಅಥವಾ ಹಾಲು ಮೊಟ್ಟೆ ಗಿಟ್ಟೆ ಬೆಣ್ಣೆ? ಅಲ್ಲ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಾಗೋದು. ಅವೆಲ್ಲ ನಾವು ಕೊಡಿಲ್ಲ. ಅಲ್ಲ ಹೆಂಗಿದ್ರು ಈಗ ಕೊಡ್ತಾರಂತೆ ಅಂತ ನಮ್ಗೆ ಗೊತ್ತಿಲ್ಲ, ನಾವು ಕೊಡಕ್ಕೆ ಹೋಗಿಲ್ಲ. ಅಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಮ್ಯಾಕ್ಸಿಮಮ್ ಅಂದರೆ ಒಂದು ಸ್ಕ್ವೇರ್ ಫೀಟ್ ಬಂದು 3,500 ಇಂದ 4,000 ಇದೆ. ಒಂದು 20-30 ಸೈಟ್ ಮಾರಿದ್ರೆ ಒಂದು 50 ಲಕ್ಷ ಬರ್ತದೆ. ಒಳ್ಳೆ ಚೆನ್ನಾಗಿ ಹಾಂ, ದುಡ್ಡಕ್ಕೆ ಬೆಲೆ ಇಲ್ಲ. ಹಾಂ, ಅಲ್ಲ ಸಾಕ್ಬೋದಲ್ಲ ಇನ್ನೂ ಜೋರಾಗೆ? ಸಾಕ್ಬೋದು, ಸಾಕ್ತೀವಿ. ಅದಕ್ಕೆ ಅದ್ರ ಬಗ್ಗೆ ಅಲ್ಲ, ಅವೆಲ್ಲ ಇಕ್ಕಿದೆ ಸಾಕ್ಬೇಕು ಅನ್ನೋದೇನಿಲ್ಲ. ಒಟ್ಟಲ್ಲಿ ಹಂಗೆ ಇದ್ರು ಏನು ಇಕ್ಕಿದ್ರು ತಿನ್ನುಬೇಕು. ವಸ್ತು ಏನು ತಿಂತಾವ ಅವು ಚೆನ್ನಾಗಿ ಬೆಳವಣಿಗೆನೂ ಆಗ್ತವೆ, ಚೆನ್ನಾಗಿ ಮೈ ಕಟ್ತವೆ. ಓಕೆ, ಹಂಗಾಗಿ ಮೊಟ್ಟೆ ಅಂತೆ ಅದು ಇದು. ಈಗ ಹಾಲು ಇಕ್ತಾರಂತೆ, ಅದು ಇನ್ನೂ ಸಾಮಾನ್ಯದಿಂದ ಇಕ್ಲಿಲ್ಲ. ಓಕೆ, ಹಂಗಾಗಿ ಏನು ತೊಂದರೆ ಏನಿಲ್ಲ. ಈಗ ಇವು ಮಾರಾಟ ಮಾಡಿದ್ರಾ? ಇನ್ನೂ ಇಲ್ಲ. ಏನು ಹೇಳ್ತಾ ಇದ್ದೀರಾ ಬೆಲೆ ನೀವು? ನಾನು 3.20 ಹೇಳ್ತಾ ಇದ್ದೀನಿ. 3.20 ಹೇಳ್ತಾ ಇದ್ದೀರಾ? ಓಕೆ, ಹೆಚ್ಚು ಕಮ್ಮಿ ಬಂದರೆ ರೈತರು ಕೂತ್ಕೊಂಡ್ರೆ ಕೊಡ್ತೀರಾ? ಕೊಟ್ಟರೆ ಆದರೆ ಕೊಡ್ತೀವಿ, ಇಲ್ಲ ಅಂದರೆ ಇನ್ನೂ ಅಲ್ಲಿಲ್ವಲ್ಲ ಆಲ್ಕರ್ಗಳು. ಅಲ್ಲ ಇನ್ನು ನೆಕ್ಸ್ಟ್ ವರ್ಷ ಗಂಟ ಬೇಕಾದ್ರೆ ನೆಕ್ಸ್ಟ್ ವರ್ಷ ಗಂಟೆ ಹೋದರೂ ಇರ್ತವೆ, ಏನು ತೊಂದರೆ ಏನಿಲ್ಲ. ಅಣ್ಣ ಈ ಜಾತ್ರೆ ಏನು ಅನ್ಸುತ್ತೆ? ಖುಷಿ ಅನ್ಸುತ್ತಾ ಅಥವಾ ಈ ವರ್ಷ ವ್ಯಾಪಾರ ಡಲ್ ಅನ್ಸುತ್ತೆ? ಜಾತ್ರೆ ಅಂತ ಬಂದಮೇಲೆ ಅವು ಮಾರ್ತವ ಬಿಡ್ತಾವ ರೈತರ್ಗ, ಅದೊಂದು ಹುಮ್ಮಸ್ಸು, ಖುಷಿ. ಓಕೆ, ದುಡ್ಡು ಅದು ಎಷ್ಟೇ ಖರ್ಚಾಗಲಿ ಏನೇ ಆಗ್ಬೋದು, ಓದ್ತದ ಬರ್ತದ, ಅದು ತಲೆ ಕೆಡ್ಸ್ಕೊಳಲ್ಲ. ಓಕೆ, ಕೆಲವರು ತಗೊಂಬಂದು ಅದರಿಂದ ದುಡಿಬೇಕು, ನಾವು ಅದರಿಂದ ಜೀವನ ಮಾಡ್ಬೇಕು ಅನ್ನೋರು ಇರ್ತಾರೆ ನಮ್ಮ ಸಣ್ಣ ರೈತರುಗಳು. ಓಕೆ, ಹಾಗಾಗಿ ಏನೇ ಆದ್ರೂ ನಾವು ಶೋಕಿಗೋಸ್ಕರ ಈ ಜಾತ್ರೆನ ಮಾಡ್ತೀರಾ? ಓಕೆ ಅಣ್ಣ, ನಿಮ್ಮ ಮೊಬೈಲ್ ನಂಬರು? 99 808 707 29. ನೋಡ್ತಾ ಇರ್ಬೋದು ಸ್ನೇಹಿತರೆ, ಯಾರಾದರೂ ರೈತರು ಸಾಕಬೇಕು, ಒಂದು ಜೊತೆ ದನ ಕರುಗಳು ಬೇಕು ಅನ್ನೋರು, ಒಂದು ಹೆಚ್ಚು ಕಮ್ಮಿ ಕಡಿಮೆ ದುಡ್ಡಲ್ಲಿ ನಾವು ನೋಡ್ತೀವಿ, ಒಂದು ಲೆವೆಲಲ್ಲಿ ಒಳ್ಳೆಯವೇ ಆಗಿರಬೇಕು, ಮುಂದಕ್ಕೊಂದಿನ ಒಂದು ಹಂತಕ್ಕೆ ಬರಬೇಕು ಅನ್ನೋಂಥವ್ರು ಆರಾಮಾಗಿ ಫೋನ್ ಮಾಡಿ ತೊಗೊಳ್ಳಿ, ಏನೂ ತೊಂದರೆ ಏನಿಲ್ಲ. ಹಾಗಾಗಿ ಯಾವುದೇ ಸುಳಿ ಇದ್ದರೂ ಅಣ್ಣ, ಯಾವ್ದಾರ ಸುಳಿ ಅಥವಾ ಬಲಗಡಿಕಿರೋಂಥ ಸುಳಿ ಯಾವುದೂ ಇಲ್ಲ. ಓಕೆ, ಥ್ಯಾಂಕ್ ಯು ಅಣ್ಣ. ಅನ್ನೋ ರೇಂಜ್ಗಿರ್ತಕ್ಕಂಥವು ಪ್ರತಿನಿತ್ಯ ಏನು ಕೆಲಸ ಮಾಡ್ತಾರೆ, ಏನು ಕತೆ, ಈ ಎತ್ತುಗಳ ದಿನಚರಿ ಕೇಳೋಣ. ಮಗ ಏನೋ ನಿನ್ನ ಹೆಸರು? ಹರ್ಷ? ಜೋರಾಗಿ ಹೇಳಬೇಕು. ಯಾವ ಊರು ನಿಮ್ಮದು? ಹೊಸಕೋಟೆ ಹತ್ರ ಕಂಬಳಿಪುರ.
ಅಲ್ಲಿಂದ ಇಲ್ಲಿಗೆ ಎತ್ತು ಏನಕ್ಕೆ ಮಾರಕ್ಕೆ ಬಂದಿರೋದಾ ಅಥವಾ ಏನು ಶೋಕಿನ ಮಾರೋಕ್ಕೆ? ಓಕೆ, ಏನು ಹೇಳ್ತಾ ಇದ್ದೀರಾ ಇದಕ್ಕೆ ಬೆಲೆ? ಏನಲ್ಲಾಗವೆ? ಹಾಂ, 2,30,000 ಹೇಳ್ತಾ ಇದ್ದೀರಾ ಕಡೆಯಲ್ಲೋ? ಓಕೆ, ಯಾರು ಬಂದು ಕೇಳಿದಾರಾ? ಓಕೆ, ಇವಾಗ ಅಲ್ಲಿಂದ ಬಂದಿದ್ದೀರಲ್ಲ, ಇದ್ರಲ್ಲಿ ಏನು ಕೆಲಸ ಮಾಡ್ತೀರಾ ನೀವು ಮನೆ ತಾವು? ಮನೆ ಹತ್ರ ಉಳುಮೆ ಮಾಡ್ತೀವಿ. ಹಾಂ, ಆಮೇಲೆ ಹಸುಗಳಿಗೆ ಮೇವು ಎತ್ಕೊಂಬರ್ತೀವಿ. ಹಾಂ, ಅಂದರೆ ವ್ಯವಸಾಯದ ಕೆಲಸ ಮಾಡ್ತೀರಾ. ಇವು ನಿನಗೆ ಇಷ್ಟಿಷ್ಟು ಉದ್ದ ಕೊಂಬವಲ್ಲ, ನಿನ್ಗೇನು ಆಯಕ್ಕೆ ಬರೋದು ಇದು ಎಲ್ಲ ಮಾಡಲ್ವಾ? ಮನೇಲಿ ಎಲ್ಲರೂ ಹಿಡ್ಕೊಂತಾರ? ಎಲ್ಲರೂ ಹಿಡ್ಕೊಂಡು ಯಾರಿಗೂ ಏನು ಮಾಡಲ್ಲ? ಶಬಾಷ್. ಅಲ್ಲ ಕಣೋ, ಇಷ್ಟಿಷ್ಟು ಉದ್ದ ಕೊಂಬವಲ್ಲ, ಸೊಣಕಲ್ವೇನೋ, ಆಯಕ್ಕೆ ಬರಲ್ವಾ? ಹೌದಾ? ಬಂಡಿ ಕಟ್ಬಿಟ್ರೆ ಅವೇ ತೋಟದ ಹತ್ರ ಹೋಗ್ತವೆ. ಹಾಂ, ಅಲ್ಲಿ ಮೇವು ಬಿಟ್ರೆ ಮನೆ ಹತ್ರ ಬರ್ತವೆ. ಇಲ್ಲಿಂದ ಮನೆ ತವಿಂದ ಬಂಡಿ ಕಟ್ಬಿಟ್ರೆ ಸೀದಾ ತೋಟಕ್ಕೆ ಹೋಗ್ತವೆ, ಅಲ್ಲಿಂದ ಮೇವು ಹಾಕಿದ್ರೆ ಸೀದಾ ಮನೆ ತಗ ಹೋಗ್ತವೆ. ಯಾರು ಇರುವಂಥ ಅವಶ್ಯಕತೆನೇ ಇಲ್ಲ ಗಾಡಿ ಮೇಲೆ? ಬೇಡ. ಶಾಬಾಷ್. ನೋಡಿರಿ, ದಯವಿಟ್ಟು ಈ ಹಾವೇರಿ ಕಡೆಯವರು, ಹುಬ್ಳಿ ಧಾರವಾಡ ಆ ಕಡೆ ಇರೋರು ನೋಡ್ತಿರಲ್ಲ, ಈ ಥರದ್ದು ನೋಡಿ ಹೆಂಗಿದ್ದಾವೆ ಅಂದರೆ ಒಳ್ಳೆ ಘಟದ ಗಜ ಇದ್ದಂಗೆ ಇದ್ದಾವೆ. ಈ ಥರ ವ್ಯವಸಾಯಕ್ಕೆ ಬೇಕು ಅನ್ನೋರು ದಯವಿಟ್ಟು ಇವ್ರ ನಂಬರ್ ಹಾಕಿರ್ತೀನಿ. ಮಗ, ನಿಮ್ಮ ನಂಬರು, ಫೋನ್ ನಂಬರ್ ಹೇಳು, ಅಪ್ಪಂದು ಹೇಳು. 9741323858. ಅಣ್ಣ, ನಿಮ್ಮ ಹೆಸರು? ನಾರಾಯಣ ಸ್ವಾಮಿ ಅಂತ ಇವ್ರ ಹೆಸರು. ತುಂಬ ಒಂದು ಚೆನ್ನಾಗಿದ್ದಾವೆ. ಯಾಕೆ ಅಂತಂದರೆ ಯಾವತ್ತೇ ಆಗಲಿ ನಾವು ಎತ್ತುಗಳನ್ನು ನೋಡ್ತಾ ಇರ್ಬೋದು ಯಾವ ಲೆವೆಲ್ಗಿದ್ದಾವೆ ಅಂತ. ನೋಡ್ತಾ ಇರ್ಬೋದು, ಅದ್ರ ಹಂಡು ಕುಂಡಿ ಆಗ್ಬೋದು, ಆಕಾರ ಆಗ್ಬೋದು, ಎಲ್ಲ ಒಂದೇ ಡಿಟೋ ಅವಳಿ ಜವಳಿ ಥರ. ತುಂಬ ಒಂದು ಖುಷಿ ಆಗುತ್ತೆ ಈ ಥರದವು ನೋಡಿದಾಗ. ಯಾಕೆ ಅಂತಂದರೆ ನಾವು ಸಾಕುವಂಥ ಕಾಲಕ್ಕೆ ಈ ಥರ ಇರ್ತಾವೋ ಇರಲ್ವೋ ಗೊತ್ತಿಲ್ಲ. ಇದೊಂಥರ ಹೆಂಗೆ ಅಂದರೆ ಬ್ರ್ಯಾಂಡ್ ಥರ ಇವು ಈ ಬಣ್ಣದಲ್ಲಿ. ಈಗೆಲ್ಲ ಬಿಳಿ ಬಣ್ಣ ಅವು ಇವು ಅಂತ ಕೇಳಿ ಹಾಳು ಮಾಡ್ಬಿಟ್ಟವ್ರೆ. ಓಕೆ ಮಗ, ಥ್ಯಾಂಕ್ ಯು. ಬಿಡ್ತೀರೋ? ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ದೊಡ್ಡೆತ್ತನ್ನು ಏನಕ್ಕೆ ನಾನು ವಾಕ್ನ ಬಿಡಿಸಿದ್ದೀನಿ, ಅದರ ವಿಶೇಷತೆ ಏನು, ಕಾರಣ ಏನು, ಪ್ರತಿಯೊಂದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಕಾರಣ ಬೇರೆಯೇ ಇದೆ. ಹೋಗತ್ತೀನಿ ಬಾಡ. ಅಣ್ಣ, ಮೊದಲನೇದಾಗಿ ನಮಸ್ಕಾರ. ಹೆಸರು ಲೋಕೇಶ್ ಅಂತ, ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಯೂಟ್ಯೂಬರು. ಮೊದಲನೇದಾಗಿ ನಿಮ್ಮ ಹೆಸರು, ನಿಮ್ಮ ಊರು, ಅಡ್ರೆಸ್ನ ನನಗೆ ತಿಳಿಸ್ಕೊಡಿ. ನಮ್ಮ ಹೆಸರು ಪುಟ್ಟಣ್ಣ ಅಂತ. ಓಕೆ. ಮಾದೇವ ಕೊಡಗೇಹಳ್ಳಿ. ಓಕೆ. ಯಲಹಂಕ ತಾಲೂಕು. ಹಣಗಳು ಮತ್ತು ಜಾತ್ರೆ, ಈ ಒಡನಾಟದಲ್ಲಿ ಎಷ್ಟನೇ ವರ್ಷದ ಈ ಜರ್ನಿ? ನಾವು ನಮ್ಮ ತಾತನ ಕಾಲದಿಂದ ಬರ್ತಾ ಇದ್ದೀರಾ? ಇದು 3ನೇ ತಲೆಮಾರು ನಿಮಗೆ. ಅಣ್ಣ, ನೀವು ಮೊದಲನೇ ನನ್ನ ಕ್ವಶನ್ನು, ನಾನು ಕೇಳೋ ಕ್ವಶನ್ಗೆ ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ಈ ಎತ್ತುಗಳಲ್ಲಿ ವ್ಯವಸಾಯ ಮಾಡ್ತೀರಾ? ಕೆಲಸ ಮಾಡ್ತೀರಾ? ಬೇರೆಯವ್ರ ಥರ ಶೋಕಿಗೆ ಅಂತ ಕಟ್ಕೊಂಡಿಲ್ಲ, ಮಾಮೂಲಿ ವ್ಯವಸಾಯ ಮಾಡ್ಕೊತೀರಾ, ಶೋಕಿನೂ ಕೂಡ ಇದರಲ್ಲೇ ಮಾಡ್ತೀರಾ. ಟೋಟಲ್ ಎಷ್ಟು ಜೊತೆ ಎತ್ತುಗಳಿದೆ ನಿಮಗೆ ಮನೆ ಹತ್ರ? ಟೋಟಲ್ 5 ಜೊತೆ ಎತ್ತು. ಈ ವರ್ಷ ಘಾಟಿಗೆ ಎಷ್ಟು ಜೊತೆ ಎತ್ತುಗಳು ಬಂದಿದೆ? 7 ಜೊತೆ ಹಾಕೊಂಬಂದಿದ್ದೀರಾ. ಓಕೆ. ಈಗ ಎಷ್ಟು ಜೊತೆ ಎತ್ತುಗಳನ್ನು ಈ ಜಾತ್ರೆಯಲ್ಲಿ ನೀವು ಮಾರಾಟ ಮಾಡಿದ್ರಿ? ಒಂದೇ ಜೊತೆ ಕೊಟ್ಟಿರೋದು. ಅಣ್ಣ, ಇವು ಏನು ಬೆಲೆ ಎತ್ತುಗಳು? ಎಷ್ಟು? 11.5 ಲಕ್ಷ ನೀವು ಎತ್ತಿಗೆ ಹೇಳ್ತಾ ಇದ್ದೀರಾ. ನನ್ನ ಕಡೆಯಿಂದ ಒಂದು ಕ್ವಶನ್ನು, 11.5 ಲಕ್ಷ ದುಡ್ಡನ್ನು ಕೊಟ್ಟು ಒಬ್ಬ ಸಾಮಾನ್ಯವಾದ ರೈತ ಹೇಗೆ ಎತ್ತನ್ನು ಪರ್ಚೇಸ್ ಮಾಡ್ತಾನೆ? ಹೇಳ್ತಾ ಇದ್ದೀರಿ, ಅವ್ರು ತಗೊಳೋದು ಇದು ಮಾಡ್ಬೋದು ಅಷ್ಟೇ. 11.5 ಲಕ್ಷ ಹೇಳಿದ್ರೆ 11.5 ಲಕ್ಷ ಕೊಡಲ್ಲ ಅವರು. ಓಕೆ. ಈಗ ನಿಮ್ಮ ಪ್ರಕಾರ ನಾನು 11.5 ಲಕ್ಷ ನನ್ನ ವಸ್ತುಗೆ ನಾನು ಬೆಲೆ ಹೇಳ್ತಾ ಇದ್ದೀನಿ, ಅವ್ರು ಕೇಳ್ಬೋದು ಅಂತ. ಅಂದರೆ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಇವತ್ತು
ಜನಗಳು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಒಂದು ಎಲ್ಲ ಸೋಷಿಯಲ್ ಮೀಡಿಯಾ ಪಬ್ಲಿಸಿಟಿ. ಕರೆಕ್ಟ್ ಅದು. ಸೋಷಿಯಲ್ ಮೀಡಿಯಾ ಬಂತು ಅಂದ್ಬಿಟ್ಟು ಆ ಪಬ್ಲಿಸಿಟಿಗೋಸ್ಕರ ಅವ್ರು 5 ಲಕ್ಷಕ್ಕಂತೆ, ನಾನು 6 ಲಕ್ಷ ಅಂತೆ, ನಾನು 10 ಲಕ್ಷ ಅಂತೆ ಅನ್ನೋವಂಥ ಒಂದು ಕೂಗು ಕೇಳಿ ಬರ್ತಾ ಇದೆ. ನೀವು 11.5 ಲಕ್ಷ ಹೇಳಿದಾಗ ಒಬ್ಬ ಸಾಧಾರಣ ಒಬ್ಬ ರೈತ ಹೇಗೆ ತೊಗೊಳಕ್ಕೆ ಸಾಧ್ಯ ಅಂತ ನನ್ನ ಒಂದು ಇದಷ್ಟೇ. ಊರ್ದು ತಕ್ಕಾಗಿ ಹೆಂಗೆ ಮೇಯಿಸ್ಬೇಕು ಹಂಗೆ ಮೇಯಿಸ್ಕೊಂತಾರೆ ತಗೊಂಡೋಗಿ. ಓಕೆ, ಅವು ಹೇಳೋ ರೇಟು ಹೇಳಿದ್ದೀನಿ. ಹೇಳಿದ್ದೀರಾ? ಓಕೆ, ಅಂದರೆ ಇವಾಗ ಇದರಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಅಲ್ವಾ? ಕೆಲಸ ಮಾಡಿದ್ದೀನಿ. ಈಗ ಈ ವರ್ಷ ಜಾತ್ರೆ ಪ್ರತಿ ವರ್ಷ ಥರ ರಂಗಾಗಿದೆಯಾ ಅಥವಾ ಇಲ್ವಾ? ಚೆನ್ನಾಗಿದೆ, ಚೆನ್ನಾಗಿದೆ. ಗಿರಾಕಿ ಗಿರಾಕಿನೂ ಪರವಾಗಿಲ್ಲ. ಪರವಾಗಿಲ್ಲ. ಓಕೆ, 10ನೇ ತಾರೀಕು ಅಂತ ಕೆಲವರು, 15ನೇ ತಾರೀಕು ಅಂತ ಕೆಲವರು, 20ನೇ ತಾರೀಕು ಅಂತ ಕೆಲವರು. ಎಲ್ಲ ಮೀಟಿಂಗ್ ಕೂತ್ಕೊಂಡು ಮಾತಾಡಿದ್ದಾರೆ. ಇವಾಗ ಕರೆಕ್ಟಾಗಿ ಕೊಟ್ಟವ್ರೆ. ಮೊದಲು ಡೇಟ್ ಕರೆಕ್ಟಾಗಿತ್ತು. ಹಾಂ, ಇವಾಗ ಡೇಟು ಇದು ಮಾಡಿದ್ರು, ಮುಂದಾಗಿ ಮಾಡಿದ್ರು. ಅಂದರೆ 15ನೇ ತಾರೀಕು ಆಗಿದ್ರೆ ನಿಮಗೆಲ್ಲ ಚೆನ್ನಾಗಿರ್ತಿತ್ತ, ಅನುಕೂಲ ಆಗಿತ್ತು. ಇವಾಗ ಮೆರವಣಿಗೆ ಮಾಡ್ತಕ್ಕಂಥವ್ರು, ಒಪ್ಕೊಂಡಿರ್ತಕ್ಕಂಥವ್ರು, ಅವರ ಪರಿಸ್ಥಿತಿ ಏನಾಗಿರ್ಬೋದು? ಅವರೇ ಇದು ಮಾಡ್ಕೊಬೇಕು, ಅರ್ಥ ಮಾಡ್ಕೊಬೇಕು. ಯಾಕೆ ನೀವು ಆಡಳಿತ ಮಂಡಳಿಯವರು, ಜಿಲ್ಲಾಧಿಕಾರಿಗಳು ಅಥವಾ ರೈತರು ಕೂತ್ಕೊಂಡು ಮಾತಾಡಿರ್ಲಿಲ್ವಾ? ಮಾತಾಡಿ ಹಾಂ, ಮಾತಾಡಿ ಒಂದೊಂದು ಇದು ಮಾಡ್ಕೊಂಡು. ಅಲ್ಲ, ಹೇಗೆ 15ನೇ ತಾರೀಕು ಅಂತ ಪಬ್ಲಿಸಿಟಿ ಮಾಡಿ 10ನೇ ತಾರೀಕಿಗೆ ಹೇಗೆ ಜಾತ್ರೆ ಅನೌನ್ಸ್ ಮಾಡೋದು? ದೇವಸ್ಥಾನವರು ಇದು ಮಾಡ್ಕೊಂಡಿರ್ಬೇಕು. ಅದೇಗೆ ಈಗ ರೈತರು ಮತ್ತು ಆಡಳಿತ ವರ್ಗ ಮಾತಾಡಿದ್ಮೇಲೆ? ಅಲ್ಲ, ತೇರಿದೆ. ಹಾಂ 25ನೇ ತಾರೀಕು ತೇರಿದೆ. ಹಾಂ 22 ಗಂಟೆ ಕೊಟ್ಟಿದ್ರು. ಹಾಂ ಅದು ಜಾತ್ರೆ ಇದು ಮಾಡೋದು ಹೋದ್ರೆ ಜನ ಜಾಸ್ತಿ ಆಗ್ತದೆ, ಹಾಂ, ಟ್ರಾಫಿಕ್ ಜಾಸ್ತಿ ಆಗ್ತದೆ ಅಂತ ಹೇಳ್ಬಿಟ್ಟು ಇವಾಗ ಈ ಡೇಟ್ ಕೊಟ್ಟಿದ್ದಾರೆ. ಅಂದರೆ ಡೇಟಾ ಮುಂದಕ್ಕೆ ತೊಗೊಂಬಂದಿದ್ದಾರೆ. ಓಕೆ ಅಣ್ಣ, ನೀವು ಈ ಎತ್ತುಗಳನ್ನು ಏನು ತಿಂಡಿ ಕೊಟ್ಟು ಸಾಕಾಟ ಮಾಡೋದು? ಸರ್, ನಮಗೆ ಕೊಡೋದು ಕಡಲೆಪುರಿ, ಕಡಲೆ ಒಟ್ಟು, ರವೆ ಬೂಸ, ಚಕ್ಕೆ ಬೂಸ ಇಷ್ಟೇ. ಅಷ್ಟೇ, ಬೇರೆ ಅಥವಾ ಹಾಲು, ಬೆಣ್ಣೆ, ಮೊಸರು ಆ ಥರ ಯಾವುದನ್ನು ಕೊಡೋದು? ಅಣ್ಣ, ಇಷ್ಟು ತಿಂಡಿಯನ್ನು ಕೊಟ್ಟು ನೀವೆಲ್ಲ ಸಾಕಾಟ ಮಾಡ್ತಿದ್ದೀರಲ್ಲ, ಇದು ಯಾವ ಅಲ್ಲಲ್ಲಿದ್ದಾವೆ? ಕಡೆಯಲ್ಲಿ ಕಡೆಯಲ್ಲೇ. ಎಷ್ಟು ವರ್ಷ ಆಯಿತು ನೀವು ಇದನ್ನು ತೊಗೊಂಬಂದು? ನಾವು ವರ್ಷ ಆಯಿತು. 1 ವರ್ಷದ ಹಿಂದೆ ನೀವು ತೊಗೊಂಡಿದ್ದು. ಅಣ್ಣ, ನೀವು ತೊಗೊಂಡಾಗ ಏನು ರೇಟಲ್ಲಿ? ನಾನು 4 ಲಕ್ಷದ 4 ಚಿಲ್ಲರೆಗೆ ನೀವು ತೊಗೊಂಡಿದ್ರಿ. 4 ಲಕ್ಷ ಚಿಲ್ಲರೆಗೆ ನೀವು ತೊಗೊಂಡಿದ್ದು ಇವತ್ತು 1 ವರ್ಷದಲ್ಲಿ ಅದರ 3 ಪಟ್ಟು ದುಪ್ಪಟ್ಟು ಹಣವನ್ನು ನೀವು ಹೇಳ್ತಿದ್ದೀರಾ. ಹೇಗೆ ಅನ್ನಿಸ್ತಿದೆ ನಿಮಗೆ? ಪರವಾಗಿಲ್ಲ ಅನ್ನಿಸ್ತಿದೆಯಾ? ನೀವೇನಾರ ಕಮಿಟಿಗೆ ಏನಾರ ಬಿಡ್ತೀರಾ? ಈ ಜಾತ್ರೆ ಅಲ್ಲದೆ ಬೇರೆ ಯಾವ ಜಾತ್ರೆ ಮಾಡ್ತೀರಾ? ಕಮಿಟಿ ಮಾಡ್ತೀರಾ? ಪ್ರತಿ ವರ್ಷ ಹಾಗಾದರೆ ಕಮಿಟಿ ಇರುತ್ತೆ ನಿಮ್ಮದು. ಈ ಜಾತ್ರೆ ಬಿಟ್ಟರೆ ನೀವು ಬೇರೆ ಯಾವ ಜಾತ್ರೆ ಮಾಡ್ತೀರಾ? ಸಪ್ಲಮ್ಮ ಮಾಡ್ತೀರಾ? ಓಕೆ, ಈಗ 2 ಜಾತ್ರೆಗಳನ್ನು ನೀವು ಕಂಪಲ್ಸರಿಯಾಗಿ ನೀವು ಮಾಡ್ತಾ ಹೋಗ್ತೀರಾ. ಇವಾಗ ಎಲ್ಲರ ಬಾಯಲ್ಲೂ ಕೂಡ ಮಾತೆತ್ತಿದ್ರೆ 5 ಲಕ್ಷ, 8 ಲಕ್ಷ, 10 ಲಕ್ಷ, 20 ಲಕ್ಷ, 50 ಲಕ್ಷ, 30 ಲಕ್ಷ ಅಂತ ಹೇಳ್ತಾರೆ. ನೀವು ದನ ತಗೊಳ್ಳೋಕ್ಕೆ ಒಬ್ಬ ರೈತನ ಮನೆಗೆ ಹೋದಾಗ, ಸಣ್ಣ ಒಬ್ಬ ರೈತನ ಮನೆಯಲ್ಲಿ ಒಂದು ಹುಟ್ಟಿರೋ ಕರನ್ನ ಯಾಕೆ ಲಕ್ಷ ರೂಪಾಯಿ ಕೇಳಲ್ಲ? ಅದೇ ಇವಾಗ ಹೇಳ್ತಾವ್ರೆ ಅಂದರೆ ಅದು ನೀವು ತೋರಿಸ್ಕೊಟ್ಟಿದ್ದಲ್ವಾ ಅಲ್ವಾ? ಕರೆಕ್ಟ್ ತಾನೇ? ನೀವು ತೋರಿಸ್ಕೊಟ್ಟಿದ್ದನ್ನು ಇವಾಗ ಅವ್ರು ಹಂಗೆ ಆ ಥರ. ಹಾಂ, ಇವಾಗ ಅದನ್ನೇ ನೀವು ಮುಂದುವರಿಸ್ತಾ ಇದ್ದೀರಿ ಅಂತ ನೀವು. ಓಕೆ, ಇವಾಗ ಈ ಎತ್ತುಗಳನ್ನು ನೀವು ಸಾಕ್ತಾ ಇದ್ದೀರಲ್ವಾ, ಈ ವರ್ಷ ಸಾಕಪ್ಪ ಬಿಟ್ಬಿಡ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸಿಲ್ವಾ? ಯಾಕೆ? ಏನು ಆ ಥರ ಏನು ಒಡನಾಟ ಆ ಥರ? ಖುಷಿ ಅಥವಾ ಇದರಲ್ಲಿ ದುಡ್ಡು ಲಾಭ ಬರುತ್ತಾ? ಆ ಥರ. ಓಕೆ, ಇವಾಗ ಇಷ್ಟೆಲ್ಲ ಸಾಕೊಂಬಂದಾಗ ಈ ಕೆಲವರು ಹೇಳ್ತಾರೆ ಬೇರೆಯವ್ರ ಎತ್ತುಗಳನ್ನು ಹೊಡ್ಕೊಂಡೋಗಿ ಜಾತ್ರೆ ಮಾಡ್ತಾರೆ. ಹಾಂ, ನಿಮ್ಮದಷ್ಟೇ ನಿಮ್ಮದು. ಅಥವಾ ನಿಮ್ಮ ಮನೆ ಹತ್ರ ಬಂದು ಯಾರಾದರೂ ಒಂದು ಇನ್ಫ್ಲೂಯೆನ್ಸ್ ಥರ, ಅಂದರೆ ಯಾರೋ ಸ್ನೇಹ ಭಾಗದಲ್ಲಿ, ಇಲ್ಲ ನನಗೊಂದು ದಿನ ಕೊಡಿ, ನಾನು ನಮ್ಮ ಜಾತ್ರೆ ಮಾಡ್ತೀನಿ ಅಂತ ಬಂದಿರೋ ಆ ಥರದ್ದು ಯಾವುದೂ ಇಲ್ಲ ನಿಮ್ಮಲ್ಲಿ? ಯಾರಿಗೂ ಆ ಥರ ಎಲ್ಲ ನೀವು ಕೊಡಲ್ಲ? ಓಕೆ ಅಣ್ಣ, ಯಾರಾದರೂ ವೀಕ್ಷಕರು ಈ ಎತ್ತುಗಳನ್ನು ಕೊಡ್ತೀರಾ ಅಂತ ಕೇಳಿದ್ರೆ ಕೊಡ್ತೀರಾ ನೀವು? ಓಕೆ, ನಿಮ್ಮ ಮೊಬೈಲ್ ನಂಬರು? ಇದು ಸ್ನೇಹಿತರೆ, ಈ ಎತ್ತುಗಳನ್ನು ಯಾರಾದರೂ ಅಕಸ್ಮಾತ್ ವೀಕ್ಷಕರು ವಾಕಿಂಗ್ ವಿಡಿಯೋ ಕೂಡ ಬಿಡಿಸಿದ್ದೀನಿ. ದೊಡ್ಡೆತ್ತಿನ ವಿಭಾಗದಲ್ಲಿ ಇಷ್ಟು ದೊಡ್ಡ ಎತ್ತನ್ನು ನಾವು ಆಚೆಗಡೆ ಬಿಡಿಸಿರೋದ್ರಲ್ಲಿ ಇದು ಮೊದಲನೇ ಎತ್ತು. ಯಾಕೆಂದರೆ ಇಷ್ಟು ದೊಡ್ಡ ಎತ್ತುಗಳನ್ನು ಕೆಲವರು ಸಾಕಿದಾಗ ಒಬ್ಬ ಸೋಷಿಯಲ್ ಮೀಡಿಯಾ ಯೂಟ್ಯೂಬರು ಅಂತ ತಕ್ಷಣ ಅಲ್ಲೇ ಮಾಡ್ಕೊಳ್ಳಪ್ಪ ಅಂತಂತಾರೆ. ಪಾಪ ಅವ್ರು ಬಂದ ತಕ್ಷಣ ಮಾತು ಹೇಳಿಲ್ಲ. ಇಲ್ಲ ಅಣ್ಣ ಆಯಿತು, ಆಚೆಗಡೆ ಬಿಡ್ತೀನಿ ಎತ್ತನ್ನ, ಬನ್ನಿ ನೀವು ತೊಗೊಳ್ಳಿ ಅಂತೇಳಿ ವಾಕ್ ಬಿಟ್ಟಿದ್ದಾರೆ. ತುಂಬ ಒಂದು ಖುಷಿ ಆಗ್ತಿದೆ ಆ ಥರ ನಾವು ಬಂದು ವಿಡಿಯೋ ಮಾಡೋಕ್ಕೆ ಅಂತ ಬಂದಾಗ. ಓಕೆ ಅಣ್ಣ, ಮೊಬೈಲ್ ನಂಬರು? 9631706642. ಇದು ಅವರ ನಂಬರು, ಪುಟ್ಟಪ್ಪರದು. ಸೊ ಯಾರಿಗಾದರೂ ಬೇಕು ಅನಿಸಿದ್ರೆ ವಿತ್ ವಾಕಿಂಗ್ ವಿಡಿಯೋ ಇದೆ. ಅವ್ರು ಹೇಳ್ತಿದ್ದಾರೆ, ಅವ್ರು ಏನು ಬೆಲೆಗೆ ತೊಗೊಂಡು ಅಂತಲೂ ಕೂಡ ಹೇಳ್ತಿದ್ದಾರೆ. ಸಾಕ್ತಕ್ಕಂಥ ರೈತರು ಬಂದರೆ 101% ಅವರು ಎತ್ತುಗಳನ್ನು ಕೊಡ್ತಾರೆ. ಯಾರಾದರೂ ಇಷ್ಟಪಟ್ಟವರು ಅವ್ರಿಗೆ ಕಾಲ್ ಮಾಡ್ಬೋದು.
ಅಥವಾ ಕಾಲ್ ಮಾಡಿಬಿಟ್ಟು ಸುಮ್ಮನೆ ನಾರ್ಮಲ್ಲಿ ಏನೋ ಹಣ ಎಷ್ಟು ಹೇಳ್ತಾ ಇದ್ದೀರಿ ಏನು ಅಂತ ಕೇಳೋಕ್ಕೋಸ್ಕರ ಮಾಡಿಬಿಡಿ. ದಯವಿಟ್ಟು ತೊಗೊಳ್ಳೋ ಆಗಿದ್ದರೆ ಮಾತ್ರ ನಮಗೆ ನಾನು ಹೇಳೋದ ಪ್ರಕಾರ ನನಗೆ ತೊಗೊಳ್ಳೋ ಯೋಗ್ಯತೆ ಇರಬೇಕು, ಸಾಕೋ ಅರ್ಹತೆ ಇರಬೇಕು. ಆ ಥರ ಇದ್ದರೆ ಮಾತ್ರ ಆವಾಗ ಕಾಲ್ ಮಾಡಿ ಮಾತಾಡಿ ದಯವಿಟ್ಟು ಬೇಕು ಅಂದರೆ ಅವರು ಎತ್ತುಗಳನ್ನು ಕೊಡ್ತಾರೆ. ಓಕೆ ಪುಟ್ಟಪ್ಪರೇ, ತುಂಬ ಥ್ಯಾಂಕ್ಸ್. ನಿಮ್ಮ ಮಾಹಿತಿ ಇಷ್ಟ ಆಯಿತು. ಯಾಕೆ ಅಂದರೆ ನೀವು ಕೂಡ ನಮ್ಮ ಥರ ಓಪನ್ ಅಪ್ ಆಗಿದ್ದೀರಾ, ತುಂಬ ಒಂದು ಖುಷಿ ಆಗುತ್ತೆ. ನಿಮಗೇನಾರ ನನ್ನಿಂದ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ಯಾಕೆಂದರೆ ನಾನು ಕೇಳೋ ಕ್ವಶನ್ಗೆ ಸ್ವಲ್ಪ ಖಾರವಾಗಿರ್ತದೆ ಅಂತ ಕೆಲವರು ಬೇಜಾರು ಮಾಡ್ಕೊತಾರೆ, ಅದಕ್ಕೋಸ್ಕರ. ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ದೊಡ್ಡೆತ್ತಿನ ವಿಭಾಗದಲ್ಲಿ ಹೊಸಬಾಯಿಯಲ್ಲಿ ಇರ್ತಕ್ಕಂಥ ಎತ್ತು ತುಂಬ ಒಂದು ಖುಷಿ ಆಗುತ್ತೆ. ಅವು ಎತ್ತರ ಗಾತ್ರ ಆಗ್ಬೋದು, ಬಣ್ಣ ಆಗ್ಬೋದು, ವ್ಯವಸಾಯದ ರೀತಿ ಆಗ್ಬೋದು, ಎಲ್ಲವನ್ನೂ ಕೂಡ ಅದರಲ್ಲಿ ಇರೋದ್ರಿಂದ ನಮಗೆ ಈ ಎತ್ತನ್ನು ವಿಡಿಯೋ ಮಾಡೋದಕ್ಕೆ ಒಂದು ಮೂಲ ಕಾರಣ ಯಾರು ಅಂದರೆ ನಮ್ಮ ಆತ್ಮೀಯ ಸ್ನೇಹಿತರು ಸುಮನ್ ಅಂತೇಳಿ ಗುಂಡೂರವರು. ನೋಡಿ ಇಲ್ಲಿದ್ದಾರೆ ನೋಡಿ, ತಲೆಗೆ ಪೇಟ ಕಟ್ಕೊಂಡು ಏನು ಗೊತ್ತಿಲ್ಲದೆ ಇರೋರ ಥರ ನೋಡಿ, ಇವರೇನೆ ಅಮಾಯಕರು. ಭಾಳ ಒಂದು ಅನ್ಯೂನ್ಯತೆ ಅವರ ನಮ್ಮಲ್ಲಿ. ಅವ್ರು ಹೇಳ್ತಾರೆ ಸರ್ ಕೊಮ್ಮಾಡಕ್ಕೆ ಬರಬೇಕು ಅಂತ ಕರೀತಾರೆ. ಆಯ್ತಣ್ಣ ಬರ್ತೀನಿ ಅಂದರೆ ಅಣ್ಣ ಸಂಜೆ 6 ಗಂಟೆ 7 ಗಂಟೆಗೆ ಬಂದ್ಬಿಡಿ, ಬೆಳಗಾನ ಕೊಮ್ಮಾಡ್ಬಿಡೋಣ ಅಂತಾರೆ. ಆ ಥರ ಅವರು ಒಂದು ಸ್ವಭಾವ. ನಮಗೆ ನೈಟಲ್ಲಿ ಕೊಮ್ಮಾಡೋಕ್ಕೆ ತುಂಬ ಸ್ಪಂದಿಸ್ತಕ್ಕಂಥ ಒಂದು ವ್ಯಕ್ತಿ ಅಂದರೆ ಅದು ಸುಮನ್ ಅವರು. ತುಂಬ ಒಂದು ಖುಷಿ ಆಗುತ್ತೆ. ಸರಿನಾ? ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ.